ಆದ್ಯಾ ಬರಕ್ ಹೇಳ್ದೆ, ಏನು ಮಾತಾಡ್ತಾನೆ ಇಲ್ವಲ್ಲ? ನಿನ್ನ ನೋಡ್ಬೇಕು ಅನ್ನಿಸ್ತು. ಏನು ಹೇಳ್ಬೇಕು ಅನ್ನಿಸ್ತಿದೆ ಅಲ್ವಾ ನಿಂಗೆ? ನನಗೇನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ನನಗೆ ಅಂತ ಯಾರಿದ್ದಾರೆ? ನೀನೇ ಅಲ್ವಾ? ಹೌದಲ್ವಾ? ಮತ್ತೆ ನಿನ್ ತಂಗಿ ಆದ್ರೂ ಬೆಸ್ಟ್ ಫ್ರೆಂಡ್ ಆದ್ರೂ ಎರಡು ನಾನೇ ಅಲ್ವಾ ನಿಂಗೆ? ಹೇಳು, ಏನ್ ವಿಷಯ? ಹೇಗಿದ್ದಾರೆ ಚಿಕ್ಕಪ್ಪ? ತುಂಬಾ ಕೋಪದಲ್ಲಿದ್ದಾರೆ. ಕೋಪನ ನಿನ್ಮೇಲ? ಸೀನು ಮೇಲೆ. ಏನಕ್ಕೆ? ಮತ್ತೆ ಏನಾದ್ರೂ ತರ್ಲೆ ಕೆಲಸ ಮಾಡದ್ನ ಮಾವ? ತರ್ಲೆ ಕೆಲ್ಸ ಅಲ್ಲ, ಆದ್ರೆ ಕಷ್ಟಪಟ್ಟು ತುಂಬಾ ಕೆಲ್ಸ ಮಾಡಿದ್ದಾನೆ. ಜಾಬ್ ಇಲ್ದೆ ಕೂಲಿ ಕೆಲ್ಸ ಮಾಡಿದ್ದಾನೆ, ಆಟೋ ಓಡಿಸಿದ್ದಾನೆ. ಅದೆಲ್ಲ ಹೊರಗಡೆ ಗೊತ್ತಾಗಿದೆ. ಅಯ್ಯೋ, ಹೌದು ರಾಜಿ, ಸೀನು ಪಡೋ ಕಷ್ಟಗಳು ನನಗ್ ಗೊತ್ತಾದ್ಮೇಲೆ ಹೇಗಾದ್ರೂ ಅವನನ್ನ ಇನ್ಸ್ಪೈರ್ ಮಾಡಿ ಒಳ್ಳೆ ಜಾಬ್ ಬಂದ್ರೆ ನಮ್ಮಪ್ಪನಿಗೆ ಹೇಳಿ ಕನ್ವಿನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರೊಳಗೆ ಸಿಕ್ಕಾಕೊಂಡ್ಬಿಟ್ವಿ. ಮಾಡ್ತಿರೋದು ಒಳ್ಳೆ ಕೆಲ್ಸನೇ ಆದ್ರೂ ಆಲಸ್ಯ ಆದ್ರೆ ಅಮೃತನೂ ವಿಷ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿದೆ ನಿಮ್ ಪರಿಸ್ಥಿತಿ. ಹೌದು, ಆಟೋದಲ್ಲಿ ದುಡ್ಡು ಕಳ್ದೋಗಿದ್ದಕ್ಕೆ ಸೀನುನೇ ತಗೊಂಡಿರೋದು ಅಂತ ಆಟೋನು ಕೇಸ್ ಹಾಕ್ಬಿಟ್ಟ. ಅದು ಅದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ ರಾಜಿ. ನೀನ್ ಇಲ್ದೇ ಇದ್ರೆ ಸೀರು ಮಾವ ಬದುಕಲ್ಲ ಆದ್ಯಾ. ಅವನಿಲ್ದೆ ನಾನು ಕೂಡ ಬದುಕಲ್ಲ. ಅಮ್ಮ ಅಪ್ಪಂಗೆ ಹೇಳಿದ್ರೆ ಅವರೇ ಚಿಕ್ಕಪ್ಪನ ಒಪ್ಪಿಸ್ತಾರೆ ಅಲ್ವಾ? ಆ ಪ್ರಯತ್ನ ಕೂಡ ಮಾಡಿದೆ ನಾನು. ಸೀನು ಮೇಲೆ ನನಗೆ ಕೋಪ ಇದ್ದಾಗ ಇಂಥದ್ದೇನಾದ್ರೂ ನಡೆದ್ರೆ ಏನನ್ಸುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ